ಜೆಡಿಎಸ್ ಮೇ ಬಿ ಫೇಲ್ಡ್ ಬಟ್ ನಾಟ್ ಕುಮಾರಸ್ವಾಮಿ. ಇವತ್ತಿಗೂ ಕುಮಾರಸ್ವಾಮಿ ಅಂತ ಮುಖ್ಯಮಂತ್ರಿ ಕರ್ನಾಟಕದ ರಾಜಕೀಯದಲ್ಲಿ ಬಂದಿಲ್ಲ. ಕುಮಾರಸ್ವಾಮಿ ಅವರು ಕೃಷಿ ಅಂತ ಬಂದ್ರೆ 34,000 ಕೋಟಿ ರೈತರ ಸಾಲ ಮನ್ನಾ ಮಾಡ್ತಾರೆ. ರೈತರ ಆತ್ಮಹತ್ಯೆ ಹೆಚ್ಚಾಗಿರುವಂತಹ ಜಿಲ್ಲೆಗಳಿಗೆ 2,690 ಕೋಟಿಗಳ ಪ್ಯಾಕೇಜ್ ಕೊಡ್ತಾರೆ. ಪ್ರತಿಯೊಬ್ಬ ರೈತರ 25,000ವರೆಗಿನ ಸಾಲಗಳನ್ನ ಮನ್ನಾ ಮಾಡ್ತಾರೆ. ಮತ್ತೆ ಶಿಕ್ಷಣ ಅಂತ ಬಂದ್ರೆ 716 ಪ್ರಾಥಮಿಕ ಶಾಲೆಗಳು, 1,000 ಪ್ರೌಢಶಾಲೆಗಳು, 500 PU ಕಾಲೇಜ್ಗಳು, 184 ಡಿಗ್ರಿ ಕಾಲೇಜ್ಗಳು, 7 ಇಂಜಿನಿಯರಿಂಗ್ ಕಾಲೇಜ್ಗಳು, 7 ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ಗಳು, ಮತ್ತೆ SC/ST ವಿದ್ಯಾರ್ಥಿಗಳಿಗಂತ 350 ಹಾಸ್ಟೆಲ್ಗಳನ್ನ ತೆರೀತಾರೆ. ಮತ್ತು ಗ್ರಾಮೀಣ ಭಾಗದಲ್ಲಿ ಎಜುಕೇಶನ್ ಎಂಕರೇಜ್ಮೆಂಟ್ ಮಾಡೋದಕ್ಕಂತ ಸೈಕಲ್ ವಿತರಣೆ ಮಾಡ್ತಾರೆ. ಇನ್ನು ಆರ್ಥಿಕತೆ ಅಂತ ಬಂದ್ರೆ ಸುವರ್ಣ ಕಾಯಕ ಉದ್ಯೋಗ ಶಿಕ್ಷಣ ಯೋಜನೆ ಅಂತ ತರ್ತಾರೆ. ಇದರ ಅಡಿಯಲ್ಲಿ ರಾಜ್ಯದ ಗ್ರಾಮೀಣ ಮತ್ತು ನಗರ ಪ್ರದೇಶದ ಯುವಕರಲ್ಲಿ ಉದ್ಯೋಗಾವಕಾಶ ಕಲ್ಪಿಸ್ತಾರೆ. ಆಮೇಲೆ ಮೂಲಸೌಕರ್ಯ ಅಂತ ಬಂದ್ರೆ ಸುವರ್ಣ ಕರ್ನಾಟಕ ಉದ್ಯಾನಗಳ ಕಾರ್ಯಕ್ರಮ, ಸುವರ್ಣ ಗ್ರಾಮೋದಯ ಕಾರ್ಯಕ್ರಮ, ಪ್ರತಿ ವರ್ಷ 1,000 ಹಳ್ಳಿಗಳನ್ನ ಮಾದರಿ ಗ್ರಾಮವಾಗಿ ಪರಿವರ್ತಿಸಲು ಸಮಗ್ರವಾದ ಮೂಲಸೌಕರ್ಯ ಒದಗಿಸ್ತಾರೆ. ಆಮೇಲೆ ಬೃಹತ್ ಬೆಂಗಳೂರು ಮಹಾಯೋಜನೆ, ರಾಮನಗರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳನ್ನಾಗಿ ಮಾಡಿದ್ದು. ಆಮೇಲೆ ಬೆಂಗಳೂರಲ್ಲಿ 190 ಕಿಲೋಮೀಟರ್ ರಸ್ತೆ ಅಗಲೀಕರಣ ಮಾಡ್ತಾರೆ. ಆಮೇಲೆ ನೀರಿನ ಯೋಜನೆಗಳಂತ ಬಂದ್ರೆ ಸಿಗಾನಲ್ಲೂರು ಯೋಜನೆ, ಕೋಲಾರದಲ್ಲಿ ಯರಗೋಳು ಯೋಜನೆ, ಬಿಜಾಪುರ್ನಲ್ಲಿ ಚಿಮಲಗಿ ಯೋಜನೆ, ಇಂತಹ 10 ಹಲವಾರು ಯೋಜನೆಗಳನ್ನ ಮಾಡ್ತಾರೆ. ಆಮೇಲೆ ಮಹಿಳಾ ಕಲ್ಯಾಣ ಅಂತ ಬಂದ್ರೆ ಉದ್ಯೋಗಿನಿ, ಆಸರೆ, ಅಮೃತ ಕಾರ್ಯಕ್ರಮಗಳು, ಸ್ತ್ರೀ ಶಕ್ತಿ ಸಂಘಗಳಿಗೆ 4% ಬಡ್ಡಿಯಲ್ಲಿ ಸಾಲ, ಆಮೇಲೆ ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ 120 ಕೋಟಿಗಳನ್ನ ಕೊಡ್ತಾರೆ. ಅಂಡ್ ಇವತ್ತಿಗೂ ಕೂಡ ಯೂನಿಯನ್ ಮಿನಿಸ್ಟರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರ ಈ ಸೇವೆಯಲ್ಲಿ PM E-ಡ್ರೈವ್ ಯೋಜನೆಯಲ್ಲಿ ಕರ್ನಾಟಕಕ್ಕೆ ಎಲೆಕ್ಟ್ರಿಕ್ ಬಸ್ಗಳನ್ನ ಹಂತ ಹಂತವಾಗಿ ಒದಗಿಸ್ತಾ ಇದ್ದಾರೆ. ಇವತ್ತು ಜನತಾ ದರ್ಶನ ಅನ್ನೋ ಹೆಸರಲ್ಲಿ ಬಿಲ್ಡಪ್ ತಗೊಂತಾರಲ್ಲ, ಅಂತಹ ಜನತಾ ದರ್ಶನ ಅಂತ ಕಾರ್ಯಕ್ರಮ ತಂದಿದ್ದೇ ಕುಮಾರಸ್ವಾಮಿ ಅವರು.